ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಗೆ 7 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ಯಾಕಂತಂದ್ರೆ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿ ಆಗಿರ್ಬೋದು, ಕೀ ಆನ್ಸರ್ ಆಗಿರ್ಬೋದು, ಮತ್ತು ಯಾವಾಗ ನೋಟಿಫಿಕೇಶನ್ ಕರೀತಾರೆ ಮತ್ತು ಯಾವಾಗ ಎಕ್ಸಾಮ್ನ ನಡೆಸ್ತಾರೆ, ಎಕ್ಸಾಮ್ ಮುಂದೆ ಹಾಕಿರ್ಬೋದು, ಇದೇ ರೀತಿಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ದೊರೆಯುತ್ತದೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈಗ ಬಂದವ್ರಿಗೆ ವೆಲ್ಕಮ್, ಮತ್ತೊಮ್ಮೆ ಮರಳಿ ಬಂದವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿನ ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗಂತಂದ್ರೆ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶವನ್ನು ಹೇಳ್ತೀನಿ ರೀ ಸ್ನೇಹಿತರೆ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರ. UPSC ಇದು IAS, IPS ಮತ್ತು IFSಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಅಲ್ರಿ. UPSC ನಡೆತಿರ್ತಕ್ಕಂಥ NDA ಆಗಿರ್ಬೋದು, NDA ಸ್ನೇಹಿತರೆ. NDA ಅಂತ ಒಂದು ನೋಟಿಫಿಕೇಶನ್ ಆಗ್ತದೆ, ವರ್ಷದಲ್ಲಿ 2 ಬಾರಿ ಕರೀತಾರೆ ನೋಡ್ರಿ. ಅದ್ರದ್ದು ಸಹ ಈ UPSC ಎಕ್ಸಾಮಿನೇಷನ್ ನಡೀತದೆ. ಆ UPSC NDA ಎಕ್ಸಾಮಿನೇಷನ್ ಸಲುವಾಗಿ ಈ ನೋಟಿಫಿಕೇಶನ್ ಇವತ್ತು ಹೊರಗಡೆ ಬಿದ್ದಿದೆ. ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಬನ್ರಿ ಸ್ನೇಹಿತರ. ನೋಡ್ಕೊಳ್ರಿ, ಇದರಲ್ಲಿ UPSCಯಲ್ಲಿ ಸ್ನೇಹಿತರ NDA ಒಳಗೆ ನೇವಿ ಬರ್ತದೆ, ಏರ್ಫೋರ್ಸ್ ಬರ್ತದೆ ಮತ್ತು ಇದು ಇಂಡಿಯನ್ ಆರ್ಮಿ ಬರ್ತದೆ ಸ್ನೇಹಿತರ. ಈ ರೀತಿಯಾಗಿ 3 ರೀತಿಯಾಗಿ ವಿಂಗಡಣೆ ಮಾಡ್ತಕ್ಕಂಥ ಇದು ಒಂದು ಆಫೀಸರ್ ಹುದ್ದೆಗಳ ನೇಮಕಾತಿ ಆಗಿರ್ತದೆ ಸ್ನೇಹಿತರ. ಆರ್ಮಿಯಲ್ಲಿ ಆಫೀಸರ್ ಹುದ್ದೆಗಳ ನೇಮಕಾತಿ ಆಗಿರ್ತದೆ. ಯಾರ್ಯಾರು 10+ ಅಂದರೆ 12ನೇ ತರಗತಿಯಲ್ಲಿ ಓದುತ್ತಿದ್ದೀರಿ ಅಥವಾ 11ನೇ ತರಗತಿಯನ್ನು ಮುಗಿಸಿದ್ದೀರಿ ಸ್ನೇಹಿತರ, ಅವರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾರ್ಯಾರು ಅಪ್ಲೈ ಮಾಡ್ಬೋದು? ಈಗ ಕೇವಲ NDA ಅಂದರೆ ಕೇವಲ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ ಹಾಕೋದಿರಿ, ಅದನ್ನ ತಲೆ ತೆಗೆದುಬಿಡಿ ಸ್ನೇಹಿತರ. ಯಾರ್ಯಾರು ಆರ್ಟ್ಸ್ ಮಾಡಿದ್ರೆ ಅವ್ರು ಹಾಕ್ಬಾರ್ದು, ಕಾಮರ್ಸ್ ಮಾಡಿದ್ರೆ ಅವ್ರು ಹಾಕ್ಬಾರ್ದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಸೆಕ್ಟರ್ 3 ವಿಭಾಗದ ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡ್ಬೋದು? ಅಪ್ಲಿಕೇಶನ್ NDA ಹಾಕ್ಬೋದು. UPSC ಅತಿ ವೇಗವಾಗಿ ಮತ್ತು ಅತಿ ಚೆನ್ನಾಗಿದೆ ಸ್ನೇಹಿತರೆ. ವೆಬ್ಸೈಟ್ ಮಾತ್ರ ಬಾಂಕ್ ಸ್ನೇಹಿತರೆ ಚೆನ್ನಾಗಿದೆ ಮತ್ತು ಎಕ್ಸಾಮ್ ಅಷ್ಟು ಕ್ಲಿಯರ್ ಆಗಿರ್ತದೆ. ಮತ್ತು ಅವ್ರು ಹೇಳಿದ ಟೈಮ್ ಸ್ನೇಹಿತರೆ, ಆ ಟೈಮ್ಗೆ ನೋಟಿಫಿಕೇಶನ್ ಆಗ್ತದೆ, ಆ ಟೈಮ್ಗೆ ಎಕ್ಸಾಮ್ ನಡ್ತದೆ, ಆ ಟೈಮ್ಗೆ ರಿಸಲ್ಟ್ ಸ್ನೇಹಿತರೆ. ಇಷ್ಟೊಂದು ಫಸ್ಟ್ ವೆಬ್ಸೈಟ್ ಮತ್ತೊಂದಿಲ್ಲ ಅಂತ ಹೇಳಕ್ಕೆ ಬಿಡ್ತೀನಿ ರೀ. ಹಾಗಂದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದಾವೆ ಅಂತ ನೋಡ್ಕೊಡ್ರಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದಾವೆ ಅಂದರೆ 15/5/2024 ಅಪ್ಲಿಕೇಶನ್ ಹಂಗಂತಂದ್ರೆ ಸ್ಟಾರ್ಟ್ ಆಗಿದ್ದಾವೆ. ಯಾವಾಗ ಅಂತಂದ್ರೆ 15ನೇ ತಾರೀಕು, ಇದೇ ತಿಂಗಳು 15ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ರೀ. ಹಾಗಂದ್ರೆ ಅಪ್ಲಿಕೇಶನ್ ಯಾವಾಗ ಮುಕ್ತಾಯಗೊಳ್ಳುತ್ತವೆ ಅಂದ್ರೆ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇಲ್ಲಿ ಐತೆ ನೋಡ್ರಿ, 4/6/2020 ಅಂದ್ರೆ ಮುಂದಿನ ತಿಂಗಳು ಸ್ನೇಹಿತರೆ. 6ನೇ ತಿಂಗಳು 4ನೇ ತಾರೀಕು ನಿಮ್ಮ ಅಪ್ಲಿಕೇಶನ್ ಹಾಕೋದು ಮುಕ್ತಾಯಗೊಳ್ಳುತ್ತೆ. ಅಂದ್ರೆ 15/5 ಅಂದ್ರೆ ಈ ತಿಂಗಳು 15ನೇ ತಾರೀಕಿಂದ 5ನೇ ತಾರೀಕು ಹಿಡ್ಕೊಂಡು ಆ ಲಿಸ್ಟ್ ಮಧ್ಯದಲ್ಲಿ ಏನು ಮಾಡಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕು. ದಯವಿಟ್ಟು ಯಾರ್ಯಾರು ಓದಾಕತ್ತೀರಿ ನೋಡ್ರಿ, ಯಾರು ಇಲ್ಲಿ ಏಜ್ ಸ್ವಲ್ಪ ಭಾಳ ಕಡಿಮೆ ಇರ್ತದೆ, ಈ ಏಜ್ನಾಗ ಯಾರು ಓದ್ಕೊಂಡ್ರಿ ಅವ್ರು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ UPSC ಎಕ್ಸಾಮ್ ಹೆಂಗೆ ನಡೀತದೆ ಒಂದು ಮಾಹಿತಿ ಬರ್ತದೆ, ಅದ್ಭುತ ಮಾಹಿತಿ ಬರ್ತದೆ ಸ್ನೇಹಿತರೆ. ಒಂದು ಅಲ್ಲಿ ಫೀಲ್ ಆಗ್ತದೆ ನೀವು ಎಕ್ಸಾಮ್ ಬರೆದಾಗ, ಆ ಫೀಲ್ ಎಲ್ಲಿ ಬರಲ್ಲ ಸ್ನೇಹಿತರೆ. ಯಾರ್ಯಾರು ಕೇವಲ ಇಲ್ಲಿ ಅಪ್ಲಿಕೇಶನ್ ಫೀ ಐತೆ ಅಂದರೆ 100 ರೂಪಾಯಿ ಫೀ ಐತೆ ಸ್ನೇಹಿತರೆ, ಕೇವಲ 100 ರೂಪಾಯಿ ಫೀ ಇದೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ 3 ಎಕ್ಸಾಮ್ ಸೆಂಟರ್ ಇರ್ತಾವೆ, ಕೇವಲ 3 ಎಕ್ಸಾಮ್ ಸೆಂಟರ್ ಅದನ್ನ ಕೆಳಗಡೆ ಕೊಟ್ಟಿದ್ದಾರೆ. ಒಂದು ಬೆಳಗಾವಿ ಇದೆ, ಒಂದು ಬೆಂಗಳೂರು ಇದೆ, ಬೆಳಗಾವಿ ಅಲ್ಲ, ಒಂದು ಬೆಂಗಳೂರು, ಧಾರವಾಡ, ಮೈಸೂರು. ಈ 3 ಎಕ್ಸಾಮ್ ಸೆಂಟರ್ ಹೋಗಿ ಬರೋಕ್ಕೆ ಒಂದು 2,000 ಖರ್ಚು ಇಟ್ಕೊಳ್ಳಿ ಸ್ನೇಹಿತರೆ. ಟೋಟಲ್ ನಿಮ್ಗೆ ಎಷ್ಟು? ಒಂದು 2,500 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. 2,500 ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ದಯವಿಟ್ಟು ಯಾರ್ಯಾರ್ದು ಏಜ್ ಕೊಂಡಿರ್ತೈತಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ಓಕೆ, ನೋಡ್ಕೊಂಡು ಹೋಗೋಣ ಬನ್ರಿ ಸ್ನೇಹಿತರೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸ್ಟಾರ್ಟಿಂಗ್ ಡೇಟ್ ನೋಡ್ಕೊಳ್ರಿ 15/5/2024, ಲಾಸ್ಟ್ ಡೇಟ್ 4/6/2024, 4/6/2024. ನಂತರ ವೆಬ್ಸೈಟ್ ನೋಡ್ಕೋತೀರಿ. ವೆಬ್ಸೈಟ್ ಇಲ್ಲಿ ಐತೆ ನೋಡ್ರಿ, http://upsc.gov.in ಈ ರೀತಿಯಾಗಿ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನ ಹಾಗಂತಂದ್ರೆ ಅಪ್ಲೈ ಮಾಡೋ ಲಿಂಕ್ನ ನಮ್ಮ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗಂತಂದ್ರೆ ನೋಡ್ಕೊಡ್ರಿ ಹೌ ಟು ಅಪ್ಲೈ ಅಂತ ಸ್ನೇಹಿತರೆ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಸ್ನೇಹಿತರೆ, ಈ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ಅಥವಾ ನೀವು ಕ್ರೋಮು ಅಥವಾ ನಿಮ್ಮ ಗೂಗಲ್ನಲ್ಲಿ ಟೈಪ್ ಮಾಡೋ ಮುಖಾಂತರ ನೇರವಾಗಿ ವೆಬ್ಸೈಟ್ಗೆ ಹೋಗಿ ಸ್ನೇಹಿತರೆ. ಈಗ 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಅಂದರೆ OTR ಅಂತ UPSCಯಲ್ಲಿ ಸಹ ತಂದಿದ್ದಾರೆ. ನೀವು 1 ಟೈಮ್ ನಿಮ್ಮ ಯಾವುದಾದ್ರೂ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUದಾಗಿರ್ಬೋದು, ಈ ರೀತಿಯಾಗಿ ನೀವು ಹಾಕಿದರೆ ಅದು 1 ಟೈಮ್ ರಿಜಿಸ್ಟ್ರೇಷನ್ ಆಗಿರ್ತದೆ. ನೀವು ಮುಂದೆ ಯಾವುದಾದ್ರೂ UPSC ವೆಬ್ಸೈಟ್ಗೆ ಹೋಗಿ ಏನಾತಂದ್ರೂ ಅಪ್ಲೈ ಮಾಡೋಕ್ಕೆ ಹೋಗಿದ್ರೆ ಸ್ನೇಹಿತರೆ, ಅಲ್ಲಿ 1 ಟೈಮ್ ರಿಜಿಸ್ಟ್ರೇಷನ್ ಇರ್ತದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿ
ಹಂಗಂದ್ರೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕೋಲಿ ಏನಾಗಿರ್ತದೆ ಮಿಸ್ಟೇಕ್ ಆಗಿರ್ತದೆ. ಅಪ್ಲಿಕೇಶನ್ ಹಾಕಲ್ಲಿ ಮಿಸ್ಟೇಕ್ ಆದರೆ ಅದನ್ನು ಮಾಡಿಫೈ ಮಾಡೋಕ್ಕೆ ಸಹ ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. 11/6/2024 ಅದು ಸಹ ಟೈಮ್ ಇದೆ ಸ್ನೇಹಿತರೆ. ಓಕೆ, ಅದಂತಂತಾರೆ ನೋಡ್ಕೊಳ್ಳಿ ಸ್ನೇಹಿತರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ 5/6/2024, 11/6/2024 ಒನ್ ಟೈಮ್ ರಿಜಿಸ್ಟ್ರೇಷನ್. ಇದು 7 ಡೇಸ್ ಇರ್ತದೆ ಸ್ನೇಹಿತರೆ. ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಏನಾಗ್ತದೆ ಅದು ಹೋಗ್ತದೆ. ಓಕೆ, ಅದೇ ರೀತಿಯಾಗಿ ಮತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಷನ್. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಿರ್ತದೆ ಮತ್ತು ಟೈಮ್ನು ಸಹ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದು ಸ್ನೇಹಿತರೆ. ನೋಡ್ಕೊಡ್ರಿ, 4/6/2024 4/6/2024 ಸಂಜೆ 6 ಗಂಟೆ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರಬೇಕು. ಹಾಗಂತಂದ್ರೆ ಹುಚ್ಚರ್ಗತ್ಲೆ ನಾನು 4ನೇ ತಾರೀಕು ಹಾಕ್ತಂತ ಸಾಹಸ ಮಾಡೋಕೆ ಹೋಗಿ ಸ್ವಲ್ಪ ವೆಬ್ಸೈಟ್ ಬಿಜಿ ಬರ್ತದೆ. ಆದ್ದರಿಂದ ಅದಕ್ಕಿಂತ ಬೇಗ ನೀವು ಅಪ್ಲಿಕೇಶನ್ ಹಾಕ್ರಿ. ನೋಡ್ಕೊಡ್ರಿ, 4/6/2024 ಸಂಜೆ 6 ಗಂಟೆ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ಹಾಕಿರ್ಬೇಕು. ಸಂಜೆ 6 ಗಂಟೆ PM ಇದೆ 6 PM ಇದೆ ಅಂದ್ರೆ ಸಂಜೆ ವೇಳೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ಬೇಕಾಗ್ತದೆ ಸ್ನೇಹಿತರೆ. ಹಂಗಂತಂದ್ರೆ ಕ್ವಶನ್ ಯಾವ ಟೈಪ್ ಇರ್ತಾವೆ ನೋಡ್ಕೊಡ್ರಿ. ಕ್ವಶನ್ ಯಾವ ಟೈಪ್, ಇದಕ್ಕೆ ನೆಗೆಟಿವ್ ಇರ್ತದೆ ಸ್ನೇಹಿತರೆ. ನೆಗೆಟಿವ್ ಇರ್ತದೆ ಮತ್ತು ಆಬ್ಜೆಕ್ಟಿವ್ ಟೈಪ್ ಇರ್ತದೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತದೆ. ಅಂತಂದ್ರೆ MCQ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ MCQ ಟೈಪ್ ಕ್ವಶನ್ ಇರ್ತಾವೆ. ಅಂದ್ರೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ABCD ಈ ರೀತಿಯಾಗಿ MCQ ಟೈಪ್ ಕ್ವಶನ್ ಇರ್ತದೆ. ಮತ್ತು ಇನ್ನೇನು ಅಪ್ಡೇಟ್ ನೋಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಯಾವ ಥರ ಪೆನ್ನನ್ನು ಒಯ್ಬೇಕಂತ ನೋಡ್ಕೊಡ್ರಿ. ಬ್ಲ್ಯಾಕ್ ಬಾಲ್ ಪೆನ್ ಒಯ್ಬೇಕಾಗ್ತದೆ. ನೀವು ಇಂಕ್ ಪೆನ್ನು, ಮಸಿ ಪೆನ್ನು ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಅನಾವಶ್ಯಕ ಪೆನ್ನು ಅಂತಂದ್ರೆ ನಿಮ್ಮನ್ನು ಬಿಡಲ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಮಾಡಿ ಫೋನ್ನ ಒಯ್ಯಿರಿ. ನಿಮ್ಮದು ಫೋನ್ ಅದು ಏನೋ ಒಯ್ಯಾಕೆ ಸ್ನೇಹಿತರೆ. ಅಪ್ಲಿಕೇಶನ್ ಲಿಂಕ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಅಪ್ಲಿಕೇಶನ್ ಈ ಲಿಂಕ್ ಮುಖಾಂತರ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಇನ್ಯಾವುದೇ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಕ್ಲಿಯರ್, 100ಕ್ಕೆ 100% ಕ್ಲಿಯರ್. ಈ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಅಂತ ಅಪ್ಲೈ ಮಾಡಲೇಬೇಕಾಗ್ತದ. ನೋಡ್ಕೊಳ್ರಿ ಸ್ನೇಹಿತರ, ಆರ್ಮಿ ನೇವಿ ಏರ್ಫೋರ್ಸ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ. ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು ಮತ್ತು ಏರ್ಫೋರ್ಸ್ನಲ್ಲಿ ಎಷ್ಟು ಹುದ್ದೆಗಳು ಸ್ನೇಹಿತರೆ. ಇಂಡಿಯನ್ ಆರ್ಮಿಲಿ 208 ಹುದ್ದೆಗಳು ಖಾಲಿ ಅದಾವ. ಇದರಲ್ಲಿ 10 ಫೀಮೇಲ್ದವ್ರಿಗಿದ್ದಾವ್ರಿ ಸ್ನೇಹಿತರೆ. 10 ಹುದ್ದೆಗಳು ಫೀಮೇಲ್ ಅಂದ್ರೆ 208 ಅದಾವ. ಆ 208ರಲ್ಲಿ 10 ಹುದ್ದೆಗಳು ಮಹಿಳೆಯರಿಗೆ ಇದ್ದಾವೆ. ಇನ್ನು ನೇವಿ ನೋಡ್ಕೊಂಡ್ರೆ, ನೇವಿಯಲ್ಲಿ 42 ಹುದ್ದೆಗಳು ಖಾಲಿ ಅದಾವ. ಅದ್ರಾಗ 6 ಹುದ್ದೆಗಳು ಫೀಮೇಲ್ ಅಂದ್ರೆ NDA ಮಹಿಳೆಯರಿಗೂ ಬರ್ತದೆ ಮತ್ತು ಪುರುಷರಿಗೂ ಬರ್ತದೆ, ಇಬ್ಬರಿಗೂ ಸಹ, ಮೇಲ್ ಆ್ಯಂಡ್ ಫಿಮೇಲ್. ಹಾಗಂತಾರೆ ಏರ್ಫೋರ್ಸ್ನಲ್ಲಿ ಎಷ್ಟು ಖಾಲಿ ಅದಾವ? 92 ಫ್ಲೈಯಿಂಗ್ ಇನ್ಕ್ಲೂಡಿಂಗ್ 2 ಫಿಮೇಲ್. ಆಯ್ತು, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ 18, 2 ಹುಡುಗಿಯರು ಖಾಲಿ ಅದಾವ. ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ 10 ಹುದ್ದೆಗಳು, 2 ಮಹಿಳೆಯರು ಖಾಲಿ ಅದಾವೆ ಸ್ನೇಹಿತರೆ. ಅಲ್ಲಿ ನೋಡ್ಕೊಡ್ರಿ, ನ್ಯಾವಿ ಅಕಾಡೆಮಿಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 34 ಹುದ್ದೆಗಳು ಖಾಲಿ ಅದಾವೆ. ಆ ಥರ 5 ಫಿಮೇಲ್ ಕ್ಯಾಂಡಿಡೇಟ್ಸ್ ಇದಾವೆ. ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಸ್ನೇಹಿತರು? 404 ಹುದ್ದೆಗಳು. ಭರ್ಜರಿ ಉದ್ಯೋಗ ಅವಕಾಶ. ಇದನ್ನು ಪಾಸ್ ಆತಂತಂದ್ರೆ ಬೆಸ್ಟ್ ಸ್ನೇಹಿತರು. ನಿಮ್ಮ ಊರಾಗ ರೆಸ್ಪೆಕ್ಟ್ ಏನೋ. ನೀವು ಒಂದು ಆರ್ಮಿಗೆ ಹೆಡ್ ಸ್ನೇಹಿತರು. ಇದು ಆಫೀಸರ್ ಹುದ್ದೆಗಳು ಸ್ನೇಹಿತರು. ಇದು ಯಾವುದು ಜನರಲ್ ಡ್ಯೂಟಿ ಕಾಂಜಪಂಜಿ ಅಂತ ಹೇಳತ್ತಿಲ್ಲ. ಫಸ್ಟ್ ಒಂಥರ ಕಾಂಜಪಂಜಿ ಅಲ್ಲ, ಆಫೀಸರ್ ಆಗಿಬಿಡ್ತೀರಿ ನೀವು. ಆರ್ಮಿ ಆಫೀಸರು ನೀವು. ಏರೋಪ್ಲೇನ್ ಫ್ಲೈಯಿಂಗು ನಿಮ್ದು ಹವಾ ಅದ್ಭುತ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಯಾರ್ಯಾರೆಲ್ಲ ದಯವಿಟ್ಟು ಏನು ಮಾಡ್ಕೊಡ್ರಿ, ಅಪ್ಲೈನ ಮಾಡಿಕೊಡ್ರಿ, ಬೇಗ ಜಾಬ್ನ ಪಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಸೆಂಟರ್. ಆಲ್ರೆಡಿ 3 ಅಂತ ಎಕ್ಸಾಮ್ ಸೆಂಟರ್ ಹೇಳಿದ್ದೀನಿ. ಬಸ್ಟ್ ನಿಮಗೆ ಕ್ಲಿಯರ್ ತೋರಿಸ್ಬಿಡ್ತೀನಿ. ಅಪ್ಲಿಕೇಶನ್ದೊಳಗೆ PDF ಏನು ಬಿಟ್ಟಿದ್ದೀನಿ ನೋಡಿರಿ, UPSC ವೆಬ್ಸೈಟ್, ಅದ್ರೊಳಗೆ ತೋರಿಸ್ಬಿಡ್ತೀನಿ. ನೋಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಫಸ್ಟ್ ಒಂದು ಏನಿದೆ, ಬೆಂಗಳೂರು ಐತ್ರಿ. ಇದು ಒಂದೇದು ನೋಟ್ ಮಾಡ್ಕೊಡ್ರಿ. ಬೆಂಗಳೂರು ಸ್ವಲ್ಪ ಮಿಸ್ಟೇಕ್ ಮಾಡಿರಿ, 1 ನಿಮಿಷ. ಇದು ಬೆಂಗಳೂರು. ಓಕೆ, ಬೆಂಗಳೂರಲ್ಲಿ ಐತಾ ಒಂದು ಬೆಂಗಳೂರು. ಇದು ಒಂದು ಬೆಂಗಳೂರು ನೋಟ್ ಮಾಡ್ಕೊಳ್ರಿ. ಆ್ಯಂಡ್ ಸೆಕೆಂಡ್ ಒನ್ ಇಲ್ಲಿದೆ ನೋಡ್ಕೊಡ್ರಿ, ನಮ್ಮ ಧಾರವಾಡ. ವಿದ್ಯಾರ್ಥಿಗಳ ಕನಸನ್ನು ಬದಲಿಸುವ ಧಾರವಾಡ. ಎಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತೀರಿ. ಇದು 3ನೇದು ಸ್ನೇಹಿತರೆ. ಇದು 2ನೇದಾಗಬೇಕು. 1 ನಿಮಿಷ ಇರ್ರಿ. ಇದು ಎಲ್ಲೈತಪ್ಪ? ಧಾರವಾಡ ಇಲ್ಲಿ ಐತೆ ನೋಡ್ರಿ. ಇದು ಧಾರವಾಡ. ಇದು 2ನೇದಾಗಬೇಕ್ರಿ. ಮೈಸೂರು 3ನೇದಾಗಬೇಕ್ರಿ. 1ನೇದು ಯಾವ್ದು? ಬೆಂಗಳೂರು. ನಾನು ಹೇಳಿದ್ದೀನಿ ಮ್ಯಾಲೆ, ನೋಟ್ ಮಾಡ್ಕೊಂಡ್ರೆ. ಓಕೆ, 3 ಎಕ್ಸಾಮ್ ಸೆಂಟರ್ದಾಗ ನೀವು ಬೇಗ ಅಪ್ಲಿಕೇಶನ್ ಹಾಕಬೇಕು. ಬೇಗ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮಗೆ ಈ 3 ಎಕ್ಸಾಮ್ ಸೆಂಟರ್ನಲ್ಲಿ ಇಂತಿಷ್ಟು ವಿದ್ಯಾರ್ಥಿಗಳು, ಅಂದರೆ ಎಕ್ಸಾಂಪಲ್ ಕೊಡತ್ತೀನಿ, ಒಂದು 100 ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ನಮ್ಮ ಕರ್ನಾಟಕ ಅಂತ ತಿಳ್ಕೊರಿ. ಅಂದರೆ 3 ಎಕ್ಸಾಮ್ ಸೆಂಟರ್ ಟೋಟಲ್ 300 ಹುಡುಗರು ಆಯ್ತು ರೀ. ಆ 300 ಹುಡುಗರಿಗಿಂತ ಹೆಚ್ಚು ಅಪ್ಲಿಕೇಶನ್ ನಮ್ಮ ಬಿದ್ದು ಅಂತಂದ್ರೆ ನಿಮ್ಮನ್ನ
ಈ 3 ಅಂದರೆ ಧಾರವಾಡ, ಬೆಂಗಳೂರು, ಮೈಸೂರು ಎಕ್ಸಾಮ್ ಸೆಂಟರ್ ಬಿಟ್ಟು ಅವರು ಒಂದು ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡಿರ್ತಾರೆ. ಆ ಕಡೆ ಅಂದ್ರೆ ನಮ್ಮ ಕರ್ನಾಟಕ ಬಿಟ್ಟು ಔಟ್ ಆಫ್ ಸ್ಟೇಟ್ ಅಂದರೆ ಬೇರೆ ಕಡೆ ಬರ್ತಾರೆ ಸ್ನೇಹಿತರೆ. ಆದ್ದರಿಂದ ನಿಮ್ಗೆ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕದ ಮಾಡಿ ಬೇಗ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಧಾರವಾಡ, ಮೈಸೂರು, ಬೆಂಗಳೂರು ಚೂಸ್ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ನಿರಿ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಇದೇನು ಬಿಡ್ರಿ, ಇದು ಇಂಡಿಯನ್ ಸಿಟಿಜನು, ನೇಪಾಳು ಈ ರೀತಿಯಾಗಿರುತ್ತೆ. ಇದೇನು ನಮ್ಗೆ ಇಂಪಾರ್ಟೆಂಟ್ ಅಷ್ಟೊಂದು ಆಗಂಗಿಲ್ಲ. ಇನ್ನು ಇಂಪಾರ್ಟೆಂಟ್ ಆಗೋದು ಸ್ನೇಹಿತರೆ ಏಜ್ ಲಿಮಿಟ್. ಏಜ್ ಯಾವುದೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಏಜ್ ನೋಡ್ಕೊಳ್ರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ರಿ, ಎಕ್ಸಾಮ್ ಫೀ ಎಷ್ಟೈತೆ ನೋಡ್ಕೊಳ್ರಿ, ಮತ್ತು ನಮ್ಮ ಏಜ್ ಕುಂಡಿರ್ತೈತಿ ಇಲ್ಲೋ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೈತಿ ಇಲ್ಲೋ ಅದಕ್ಕೆ ಫಿಸಿಕಲ್ ಐತಿ, ಎಕ್ಸಾಮ್ ಸಿಲೆಬಸ್ಸು ಹಾಗಂತಂದ್ರೆ ನೋಡ್ಕೊಳ್ರಿ. ಏನೈತಿ ಸ್ನೇಹಿತರ ಅನ್ಮ್ಯಾರಿಡ್ ಅಂದ್ರೆ ಮದುವೆಯಾಗದ ಮಹಿಳೆ ಮತ್ತು ಪುರುಷರು ಇಬ್ಬರು ಅಪ್ಲಿಕೇಶನ್ ಹಾಕ್ತಾರೆ. ಅನ್ಮ್ಯಾರಿಡ್ ಅಂದ್ರೆ ಮದುವೆಯಾಗದ ಮೇಲ್ ಅಂದ್ರೆ ಪುರುಷರು, ಫಿಮೇಲ್ ಅಂದ್ರೆ ಮಹಿಳೆಯರು. ಮದುವೆಯಾಗದ ಮಹಿಳೆ ಮತ್ತು ಪುರುಷರು ಇಬ್ಬರು ಅಪ್ಲಿಕೇಶನ್ ಹಾಕ್ಬೋದು. ಏಜ್ ನೋಡ್ಕೊಡ್ರಿ, ಇಲ್ಲೈತೆ ನೋಡ್ರಿ 2 ಜನವರಿ 2006ರಿಂದ 2 ಜನವರಿ 2006 2 ಜನವರಿ 2006ರಿಂದ 2 ಜನವರಿ 2006ರಿಂದ 1 ಜನವರಿ 2009 ಈ ಮಧ್ಯೆ ಏನೈತೆ ನೋಡಿ ಸ್ನೇಹಿತರೆ, ಈ ಮಧ್ಯೆ ನೀವು ಏನಾಗಿರ್ತದೆ ಜನ್ಸೀರ್ ಬೇಕಾಗ್ತದ. ಇನ್ನೊಮ್ಮೆ ಹೇಳಾಕತ್ತೀನಿ ರೀ, ಕ್ಲಿಯರ್ ಆಗಿ ನೋಡ್ಕೊಳ್ರಿ. 2 ಜನವರಿ 2006ರಿಂದ 1 ಜನವರಿ 2009 ಮಧ್ಯೆ ನೀವು ಜನಿಸಿದ್ರೆ ಇದಕ್ಕೇನು ಮಾಡ್ಬೋದು, ಅಪ್ಲೈ ಮಾಡಬಹುದು. ಬೆಸ್ಟ್ ಜಾಬ್ ಐತಿ. NDA ನಿಮ್ಮದು ಇಷ್ಟರ ಮಧ್ಯದೊಳಗೆ ಆರ್ಟ್ಸ್, ಕಾಮರ್ಸ್ ಸೈನ್ಸ್ ಬೇಕಾದವ್ರಿದ್ರೆ ಏಜ್ ಕುಯ್ತು ಅಪ್ಲೈ ಮಾಡ್ಕೊಂಡ್ಬಿಡ್ರಿ. ಅಪ್ಲಿಕೇಶನ್ ಹಾಕಕ್ಕೆ ಒಂದು 200 ರೂಪಾಯಿ ಅಂದರೆ 200 ರೂಪಾಯಿ, ಹೋಗಿ ಬರಕ್ಕೆ 1000 ಫಾಲ್ತು ಇದ್ರಂದ್ರೆ 2000, ಟೋಟಲ್ ಒಂದು 2500 ರೂಪಾಯಿ ಹೋಗ್ತಾವೆ. ಬಟ್ ದಯವಿಟ್ಟು ಯಾರು ಕುಂಡಿರ್ತೈತಿ ನಂದು ರಿಕ್ವೆಸ್ಟ್ ಅಪ್ಲಿಕೇಶನ್ ಏನು ಮಾಡಿರಿ ಹಾಕ್ರಿ. ಓಕೆ, ನೆಕ್ಸ್ಟ್ ನೋಡ್ಕೊಂಡು ಏಜ್ ಸಾಧ್ಯವಾದ ಇದನ್ನು ಏನು ಮಾಡಿರಿ ಸ್ಕ್ರೀನ್ಶಾಟ್ ಇಟ್ಕೊಳ್ರಿ. ನಿಮ್ದು ಕುಂಡಿರ್ತೈತಿ ಇಲ್ಲೋ ನೋಡ್ಕೊಳ್ಳಿ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡೋಣ ಬನ್ನಿರಿ ಮತ್ತು ಏನೇನು ಇರ್ತದೆ ಇದರಲ್ಲಿ ಅಂದ್ರೆ ND ಅಂದರೆ ಏನಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ನಲ್ಲ, ಒಂದು ಎಜುಕೇಷನ್ ಕ್ವಾಲಿಫಿಕೇಷನು ಟೈಮ್ ಏಜ್ಕೊಂಡಿರ್ತೈತೆ ಇಲ್ಲೋ ನೋಡ್ಕೊಳ್ರಿ. ಎಜುಕೇಷನ್ ಕ್ವಾಲಿಫಿಕೇಷನ್ಸ್ 12ನೇ ಕ್ಲಾಸ್ನಲ್ಲಿ ಅಂದರೆ 12 10+2 ಅಂದರೆ 12ನೇ ಕ್ಲಾಸ್ನಲ್ಲಿ ಯಾವುದೇ ಆಗಿದ್ದಂಥ ಎಜುಕೇಷನ್ ಬೋರ್ಡ್ನಲ್ಲಿ ಏನೋ ಕಂಪ್ಲೀಟ್ ಮಾಡಿರ್ಬೇಕಾಗ್ತದೆ. ಓಕೆ, ಇದು ಆರ್ಮಿಗೆ ಸ್ನೇಹಿತರೆ. ಇನ್ನು ಏರ್ಫೋರ್ಸ್ನಲ್ಲಿ ಅಂದರೆ 12ನೇ ತರಗತಿ ಏನು ಬರುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದರೆ ಸೈನ್ಸ್ ಸೆಕ್ಷನ್. ಇದು ಸೈನ್ಸ್ದವ್ರಿಗಿದೆ ಸ್ನೇಹಿತರೆ, ಇದು ಸೈನ್ಸ್ದವ್ರಿಗಿದೆ. ಇದನ್ನು ಬಿಟ್ಟುಬಿಡ್ರಿ ನೀವು, ಸೈನ್ಸ್ದವ್ರಿಗಿದೆ. ಇನ್ನೊಂದು ನೇವಿ ಅಂತ ತೋರಿಸ್ತೀನಿ ಗಪ್ರಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದಕ್ಕಿರುತ್ತೆ ಸ್ನೇಹಿತರೆ, ಫಿಸಿಕಲ್ ಇರುತ್ತೆ ಇದಕ್ಕೂ ಸಹ. ಫಿಸಿಕಲ್ ಬಗ್ಗೆ ಅಷ್ಟೊಂದು ಅವ್ರೇನು ಕೊಟ್ಟಿಲ್ಲ, ಸ್ವಲ್ಪ ಮಾಹಿತಿನ ತೆಗೆದು ನಿಮಗೆ ಹೇಳ್ಕೊತೀನಿ ರೀ. ಇನ್ನು ಎಕ್ಸಾಮ್ ಫೀ ನೋಡ್ಕೊಡ್ರಿ. ಎಕ್ಸಾಮ್ ಫೀ ಎಷ್ಟಿರುತ್ತೆ ಅಂತಾರೆ, ಎಕ್ಸಾಮ್ ಫೀ ಕೇವಲ 100 ರೂಪಾಯಿ ಇದೆ ಸ್ನೇಹಿತರೆ. ಕೇವಲ ಎಕ್ಸಾಮ್ ಫೀ 100 ರೂಪಾಯಿ, 100 ರೂಪೀಸ್ ಒನ್ಲಿ. ದಯವಿಟ್ಟು ಅಪ್ಲೈ ಮಾಡ್ಕೊಳ್ರಿ. ಯಾರು ನೋಡ್ರಿ ಯಾರ್ಯಾರ ಏಜ್ ಕೊಡಿರ್ತದೆ, ಯಾರ್ಯಾರದ ಎಕ್ಸಾಮಿನೇಷನ್ ಐತಿ, ದಯವಿಟ್ಟು ಏನು ಮಾಡಿಕೊಡ್ರಿ, ಅವ್ರು ಅಪ್ಲೈ ಮಾಡಿಕೊಡ್ರಿ. ಹೌ ಟು ಅಪ್ಲೈ ಅಂತ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಾಧ್ಯವಾದರೆ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಐತಿ. ಮತ್ತು ಏನಾದ್ರೆ NDA ಬಗ್ಗೆ ಡೌಟ್ ಇದ್ರೆ ಏನು ಮಾಡಿರಿ, ತಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. 24 ಗಂಟೆ ಒಳಗೆ ನಿಮಗೆ ರಿಪ್ಲೈ ಕೊಡೋಕ್ಕೆ ಸಾಧ್ಯ ಆಗಿರ್ತದೆ. ನೋಡ್ಕೊಡ್ರಿ. ನಾನು ಹೇಳತ್ತೀನಿ ರೀ, ನಿಮ್ಮ ಏಜು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನು ಮತ್ತು ಎಕ್ಸಾಮ್ ಫೀ 100 ರೂಪಾಯಿ ಐತಿ. ಎಕ್ಸಾಮ್ ಸೆಂಟರ್ 3 ಅದಾವ, 404 404 ಹುದ್ದೆಗಳು ಖಾಲಿ ಅದಾವ. ಓಕೆ ಸ್ನೇಹಿತರೆ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಬಟನ್ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.